ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು 2025ರ ಕೊನೆಯ ವಿಡಿಯೋ ಇದು. ಏನಪ್ಪ ಇವರು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರಲ್ಲ, ನಮಗೆ ಯುಗಾದಿ ಹಬ್ಬ ತಾನೇ ಹೊಸ ವರ್ಷ ಅಂತ ನೀವು ಕೇಳ್ಬೋದು. ಯುಗಾದಿ ಹಬ್ಬ ನಮಗೆ ಸಂವತ್ಸರ ಬದಲಾವಣೆ ಆಗುತ್ತೆ, ನೂತನ ಸಂವತ್ಸರ ಬದಲಾವಣೆ ಆಗುತ್ತೆ. ನಾವು ಏನೇ ಹಬ್ಬ ಹರಿದಿನಗಳನ್ನು ಅಥವಾ ಶುಭ ಸಮಾರಂಭಗಳನ್ನು ನಾವು ಜಾತಕದ ಜೊತೆಗೆ ಪಂಚಾಂಗವನ್ನು ನೋಡಿ ಹೇಳ್ತೀವಿ. ಪಂಚಾಂಗ ಬದಲಾವಣೆ ಆಗೋದು ನಮಗೆ ಯುಗಾದಿಗೇನೆ. ನಮ್ಮೆಲ್ರಿಗೂ ಕೂಡ ಹೊಸ ವರ್ಷಕ್ಕೆ 2026 25ರಿಂದ 26 ಏನು ಪ್ರತಿದಿನದ ನಮ್ಮ ಆ್ಯಕ್ಟಿವಿಟೀಸ್ಗಳು ಏನಿರುತ್ತೆ ಅದು ನಮಗೆ ಬದಲಾಗೋದು. ಹೊಸ ವರ್ಷ ಜನವರಿನೇ ಅಲ್ಲ, ಸೊ ಇದರಿಂದ ನಾವು ವಿಶ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೊತೀನಿ. ಆಚರಣೆ ತಪ್ಪಿರ್ಬೋದು, ಇದು ಬಿಟ್ಟರೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025ರಿಂದ 2026ಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 2026 ನಿಮ್ಮೆಲ್ಲರ ಜೀವನದಲ್ಲೂ ಹಾಗೆ ರಾಯರು ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಕೆಲಸಗಳು ಕೂಡ 2026ರಲ್ಲಿ ನೆರವೇರಲಿ. ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. 2025ರ ಕೊನೆಯ ವಿಡಿಯೋ ಇದು. ಈ ಮೂಲಕ ನಾನು ನನ್ನ ಒಂದು ಅಭಿಪ್ರಾಯ ಹೇಳಬೇಕು ಅಂತ ಅಂದರೆ 2025 ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದೆ. ಸಿಹಿ ಘಟನೆಗಳೇ ಆಗಿರ್ಬೋದು ಅಥವಾ ಕಹಿ ಘಟನೆಗಳೇ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕೆ ಅಂತ ಹೇಳೋದಾದರೆ, ನಮಗೆ ಸವಿಯಾದಂತಹ ಘಟನೆಗಳು ಜೀವನದಲ್ಲಿ ನಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನೋದು ಬಿಟ್ಟರೆ, ಕಹಿ ಘಟನೆಗಳು ನಮಗೆ ನೋವು ತಂದುಕೊಡುತ್ತೆ. ಆದರೆ ಆ ನೋವು ನಮಗೆ ಒಳ್ಳೆ ಪಾಠನ ಕಲಿಸುತ್ತೆ ಅನ್ನೋದೊಂದು ಸತ್ಯ. ಏನೆಲ್ಲ ಕಹಿ ಘಟನೆಗಳಾಗಿರುತ್ತೆ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಆವಾಗವಾಗ ಸಿಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕಿಂತ ಕಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇರಬೇಕು ಅನ್ನೋದೊಂದು ನನ್ನ ಅಭಿಪ್ರಾಯ. ಯಾಕಂದರೆ ಕಹಿ ಘಟನೆಗಳೇ ಇರ್ಬೋದು ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಿರ್ಬೋದು, ಯಾರಾದರೂ ನಿಮಗೆ ಅಂದಿರ್ಬೋದು, ಇದೆಲ್ಲ ಕೂಡ ಜೀವನದಲ್ಲಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡುತ್ತೆ. ನಿಮಗೆ ಏನಾದರೂ ನಾನು ಮಾಡಬೇಕು, ಬದುಕಬೇಕು, ಬಾಳಬೇಕು ಅನ್ನೋ ಉತ್ಸಾಹವನ್ನು ಈ ಒಂದು ಘಟನೆಗಳು ನಿಮಗೆ ತಂದುಕೊಡುತ್ತೆ. ಈ ಸಿಹಿ ಘಟನೆಗಳು ಕೇವಲ ಸಂತೋಷ ಮಾತ್ರ ತಂದುಕೊಡುತ್ತೆ ಅನ್ನೋದು ಬಿಟ್ಟರೆ ಅದು ಎಲ್ಲೂ ಕೂಡ ನಾನು ಬದುಕಬೇಕು ಅನ್ನೋ ಒಂದು ಉತ್ಸಾಹವನ್ನು ತಂದುಕೊಡೋದಿಲ್ಲ. ಆದರೆ ಕಹಿ ಘಟನೆಗಳು ಏನಿರುತ್ತೆ ಅಲ್ವಾ, ನಮ್ಮ ಜೀವನದಲ್ಲಿ ನಾವು ಬದುಕಬೇಕು ಅನ್ನೋ ಒಂದು ಪಾಠವನ್ನು ಕಲಿಸುತ್ತೆ ನಮಗೆ. ನಾನು ತುಂಬ ನಂಬೋದು ನಮ್ಮ ಜೀವನದಲ್ಲಿ ನಡೆಯುವಂಥ ಕಹಿ ಘಟನೆಗಳನ್ನು ನೆನಪಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಮಗೆ ಯಾರಾದರೂ ಏನಾದರೂ ಅನ್ನೋರು ಇರಬೇಕು, ಅಥವಾ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಹೇಳೋಕ್ಕೂ ಇರಬೇಕು, ಅಥವಾ ನಮಗೇನಾದರೂ ಒಂದು ಕೆಟ್ಟದ್ದು ಬಯಸೋರು ಕೂಡ ಇರಬೇಕು. ನಾವು ಅವಾಗ ಏನು ಮಾಡ್ತೀವಿ ಅಂತ ಅಂದರೆ, ಅವ್ರ ಮೇಲಿನ ಒಂದು ಆಕ್ರೋಶನೋ ಅಥವಾ ಏನೋ ಒಂದು ನಮ್ಮಲ್ಲಿ ಆ ಒಂದು ಉತ್ಸಾಹ ಬರುತ್ತೆ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂಥವ್ರ ಮುಂದೆ ನಾವು ಚೆನ್ನಾಗೇ ಆಗಬೇಕು, ಅಥವಾ ಇವರು ಆಡಿದ ಮಾತಿಗಾದ್ರೂ ನಾವು ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅನ್ನೋ ಒಂದು ಉತ್ಸಾಹ ನಮಗೆ ಬರುತ್ತೆ ಜೀವನದಲ್ಲಿ. ಸೊ ಹಾಗಾಗಿ ಆದಷ್ಟು ಯಾರು ನಿಮಗೆ ಬೇಜಾರು ಮಾಡಿರ್ತಾರೋ ಅವ್ರಿಗೆ ನಿಜವಾಗ್ಲೂ ನೀವು ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೇದು ಮಾಡಿರೋರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಮಗೆ ಯಾರು ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೆ ಖಂಡಿತ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವರೇ ನಿಮ್ಮ ಜೀವನದ ನಿಜವಾದ ಬದಲಾವಣೆಗೆ ಕಾರಣಕರ್ತರು ಅನ್ನೋದು. ಸೊ ಹಾಗಾಗಿ ಈ 2025ರಲ್ಲಿ ನಿಮಗೆ ಯಾರಿಂದ ಒಳ್ಳೆಯದಾಗಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಜೊತೆಗೆ, ಯಾರೆಲ್ಲ ನಿಮಗೆ ನೋವು ಮಾಡಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ನಿಮ್ಮಿಂದನೇ ನಾನು ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ, ನಾನು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಇನ್ನು ಈ 2026ರಲ್ಲಿ ನೀವೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಖಂಡಿತವಾಗ್ಲೂ ಒಂದು ಡೈರಿ ನೋಟ್ನಲ್ಲಿ ಬರೆದಿಟ್ಕೊಳ್ಳಿ. ಈ ಒಂದು ಬುಕ್ಗೆ ಒಂದು ಸುಂದರವಾದ ಹೆಸರನ್ನು ಇಡಿ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಕನಸು, ಮನಸ್ಸು, ಸುರಭಿ, ಈ ಥರ ನಿಮಗೆ ಯಾವ ಹೆಸರು ಕೊಡಬೇಕು ಅಂತ ಅನಿಸುತ್ತೋ ಆ ಹೆಸರನ್ನ ಈ ಬುಕ್ಗೆ ಇಡಿ. ನಾನು ಕೂಡ ಈ ಬುಕ್ಕಿಗೆ ಕನಸು ಅಂತ ಇಟ್ಟಿದ್ದೀನಿ. ಇದರಲ್ಲಿ ಬರೆಯೋ ಒಂದೊಂದು ವಿಷಯನೂ ಅದು ನನಸಾಗಬೇಕು, ಅದಕ್ಕೋಸ್ಕರ.
ಇದರಲ್ಲಿ ನಿಮ್ಮ ಆಸೆ ಏನಿದೆ, ಈ ವರ್ಷ ಏನು ಸಾಧಿಸಬೇಕು ಅದನ್ನು ಬರೀರಿ. ಬರೆದ್ಬಿಟ್ಟು ಪ್ರತಿದಿನ ಅದನ್ನು ನೋಡ್ತಾ ಇರಬೇಕು. ಯಾಕೆ ಅಂತ ಅಂದರೆ, ನೀವು ಅದನ್ನು ನೋಡ್ತಾ ಇದ್ದರೆ ಅಟ್ಲೀಸ್ಟ್ ಅದನ್ನು ಮಾಡಬೇಕು ಅನ್ನೋ ಒಂದು ಹಠ ನಿಮಗೆ ಬರುತ್ತೆ, ಉತ್ಸಾಹ ಬರುತ್ತೆ. ಜೊತೆಗೆ ಆ ಭಗವಂತನ ಅನುಗ್ರಹ ಅಂತೂ ಬೇಕೇ ಬೇಕು ಅಲ್ವಾ. ಆ ಭಗವಂತನ ಅನುಗ್ರಹ ಇಲ್ಲದೆ ಏನೂ ನಮಗೆ ಸಾಧ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತನ ಅನುಗ್ರಹ ನಮಗೆ ಇರಲೇಬೇಕು. ಜೊತೆಗೆ ನಮ್ಮ ಶ್ರಮ ಕೂಡ ಇರಲೇಬೇಕು. ನಾವು ಏನಾದರೂ ಮಾಡಬೇಕು ಜೀವನದಲ್ಲಿ ಅಂದಾಗ. ಸೊ ಹಾಗಾಗಿ ಈ 2026ರಲ್ಲಿ ಯಾರೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಒಂದು ಡೈರಿನಲ್ಲಿ ಬರೀರಿ. ಪ್ರತಿನಿತ್ಯ ನೀವೇನು ಯಾವ ಕೆಲಸ ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಪ್ರತಿನಿತ್ಯ ಈ ಡೈರಿನ ನೋಡ್ತಾ ಇರಿ. ಮಾಡ್ತಿರೋ ಮಾಡೋದಿಲ್ವೋ ಅದು ಸೆಕೆಂಡ್ರಿ. ಆ ನೋಟ್ನ ಪ್ರತಿನಿತ್ಯವಾಗಿ ನೋಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಆ ಹುಮ್ಮಸ್ಸು ಬರುತ್ತೆ. ನಮಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಆ ಹುಮ್ಮಸ್ಸನ್ನು ತರುತ್ತೆ. ಇದ್ರ ಜೊತೆಗೆ ಒಂದು ವಿಶೇಷವಾದಂತಹ ಸಣ್ಣದಾದಂಥ ಒಂದು ಮಂತ್ರವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಸೀಕ್ರೆಟ್ ಮಂತ್ರ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಅದನ್ನು ಫಾಲೋ ಮಾಡ್ತೀನಿ. ಆ ಸೀಕ್ರೆಟ್ ಮಂತ್ರ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಈ ಒಂದನ್ನು ಹೇಳ್ಕೊಳ್ಳಿ ಸಾಕು. ನಿಮಗೆ ಆ ಧೈರ್ಯ ಎಲ್ಲಿಂದನೋ ಬಂದ್ಬಿಡುತ್ತೆ. ಅದು ಏನು ಅಂತ ಅಂದರೆ, ರಾಯರಿದ್ದಾರೆ. ಯಾರೇ ನಿಮಗೆ ಒಳ್ಳೆಯದೇ ಬಯಸಲಿ, ರಾಯರಿದ್ದಾರೆ ಅನ್ನಿ. ಯಾರೇ ನಿಮಗೆ ಕೆಟ್ಟದ್ದೇ ಬಯಸಲಿ, ರಾಯರಿದ್ದಾರೆ ಅನ್ನಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ, ರಾಯರಿದ್ದಾರೆ ಅನ್ನಿ. ದುಃಖ ಇರಲಿ, ರಾಯರಿದ್ದಾರೆ ಅನ್ನಿ. ಯಾವಾಗಲೂ ರಾಯರಿದ್ದಾರೆ ಅನ್ನೋ ಒಂದು ವಾಕ್ಯವನ್ನು ನಿಮ್ಮನ್ನು ಎಷ್ಟು ಬಲಪಡಿಸುತ್ತೆ ಅಂತ ಅಂದರೆ, ಎಷ್ಟೇ ನೋವಿದ್ರೂ ಕೂಡ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ನೆನಪಿಸ್ತಾ ಇರ್ತಾರೆ ಆ ವರ್ಡು ನಿಮಗೆ. ಸೊ ಹಾಗಾಗಿ ರಾಯರಿದ್ದಾರೆ ಅನ್ನೋ ವರ್ಡನ್ನು ನೀವು ಯಾವಾಗಲೂ ಹೇಳ್ಕೊಳ್ತಾ ಇರಿ. ಅದರಲ್ಲೂ ಎಕ್ಸ್ಪೆಷಲಿ ತುಂಬ ಪ್ರಾಬ್ಲಮ್ನಲ್ಲಿದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ ಅಂತ ಅಂದಾಗ ಖಂಡಿತ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ರಾಯರಿದ್ದಾರೆ ಅಂತ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಂದು ಧೈರ್ಯ ಬರುತ್ತೆ. ಮತ್ತು ಇನ್ನೊಂದು ಮಾತು, ತುಂಬ ಜನ ಹೇಳ್ತಾ ಇರ್ತೀರ, ನಾನು ಹಿಂಗೆ ನಾನು ಹಾಗೆ ಅಂತ ಹೇಳ್ತಾನೆ ಇರ್ತೀರ. ಈ ಮಾತಿಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ನೀವು ಎಷ್ಟೇ ದೇವತಾ ಕಾರ್ಯಗಳನ್ನು ಮಾಡಿದ್ರು, ಏನೇ ಆರಾಧನೆಗಳನ್ನು ಮಾಡಿದ್ರು, ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನೀವು ಅಂದ್ಕೊಳ್ಬೋದು, ಇವರು ಎಷ್ಟೆಲ್ಲ ಪೂಜೆ ಎಲ್ಲ ಮಾಡ್ತಾರೆ, ದೇವರು ಏನೂ ಕಷ್ಟ ಕೊಟ್ಟಿಲ್ಲ ಇವ್ರಿಗೆ, ನೋಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಆದರೆ ಒಂದು ನೀವೇನು ತಿಳ್ಕೊಬೇಕು ಅಂತ ಅಂದರೆ, ಅವ್ರಿಗೆ ಕಷ್ಟ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಬಾರ್ದು. ಅವ್ರಿಗೆ ಕಷ್ಟ ಇದ್ದರೂ ಕೂಡ ಭಗವಂತನ ಆರಾಧನೆ ಮಾಡ್ಕೊಂಡು ಆ ಕಷ್ಟನ ಮರಿತಾ ಬದುಕ್ತಾ ಇರ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ, ನೀವು ಅಷ್ಟೇ ಕಷ್ಟ ಬಂದಾಗ ಭಗವಂತನ ಆರಾಧನೆ ಮಾಡಿಕೊಂಡು ಆ ಕಷ್ಟನ ಮರೆತು ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದು ಜೀವಿಗೂ, ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿ ಜೀವಿಗೂ ಕೂಡ ಕಷ್ಟ ಇರುತ್ತೆ. ನಿಮಗೆ ಅಂತ ಅಲ್ಲ, ನನಗೆ ಅಂತ ಅಲ್ಲ, ಪ್ರತಿ ಜೀವರಾಶಿಗಳಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಆ ಕಷ್ಟ ಹಿಮ್ಮೆಟ್ಟಿ ಬದುಕೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು, ನಾವು ಕಲ್ತ್ಕೋಬೇಕು, ಹಾಗೆ ಅಭ್ಯಾಸ ಮಾಡ್ಕೋಬೇಕು. ಇದರಿಂದ ಹೆಂಗೆ ದಾಟ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು ನಾವು ಅಭ್ಯಾಸವನ್ನು ಮಾಡ್ಕೋಬೇಕು. ಯಾರೋ ನಮಗೆ ಗೈಡ್ ಮಾಡೋದಿಲ್ಲ, ಅಥವಾ ಯಾರೊಬ್ಬರು ಕೂಡ ಬಂದು ನಮಗೆ ಬುದ್ಧಿ ಮಾತನ್ನು ಕೂಡ ಹೇಳೋದಿಲ್ಲ. ಅವರು ನಾನು ನಿನ್ನ ಕಷ್ಟನ ಅನುಭವಿಸ್ತೀನಿ ಅಂತ ಹೇಳಿ ಕಷ್ಟನ ತಗೊಳ್ಳೋದು ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವೇ ಆ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಯಾರೊಬ್ಬರಿಂದನೂ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನೇ ಕಷ್ಟ ಇರಲಿ, ನನಗೆ ಆ ಕಷ್ಟ ಇಲ್ಲ ಅಂತ ಹೇಳಿನೇ ಬದುಕೋದು ತುಂಬ ಉತ್ತಮ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನಿಮಗೆ ಗಟ್ಟಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಕಷ್ಟ ಇದೆ ಅಂತ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ರಾಯರಿದ್ದಾರೆ ನನ್ನ ಜೊತೆ, ಕಷ್ಟಕ್ಕೆ ಏನಾದರೂ ಪರಿಹಾರ ಕೊಡ್ತಾರೆ ಅಂತ ಹೇಳಿ ರಾಯರ ಪಾದಕ್ಕೆ ಎಲ್ಲನೂ ಹಾಕಿ ಜೀವನ ನಡೆಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಕಷ್ಟಗಳಿಗೆ ನಿಮಗೆ ರಾಯರು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಅದಂತೂ ನಿಜನೇ. ಇವಾಗ ನಿಮಗೆ ಅನ್ನಿಸ್ಬೋದು, ನನಗೆ ಏನೂ ಕಷ್ಟ ಇಲ್ಲ, ಇಷ್ಟೊಂದು ಪೂಜೆ ಎಲ್ಲ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ನನಗೂ ಕೂಡ ಕಷ್ಟ ಇದೆ. ಯಾಕಂದರೆ ನಾನು ಮನುಷ್ಯಲೇ ಅಲ್ವಾ, ನಿಮ್ಮ ಥರನೇ ನನಗೂ ಕೂಡ ನನ್ನದೇ ಆದಂತಹ ಕೆಲವು ಪ್ರಾಬ್ಲಮ್ಗಳಿದೆ. ಹೇಗೆ ನಿಮಗೆ ಆದಂತಹ ಪ್ರಾಬ್ಲಮ್ಗಳಿರುತ್ತೋ ಅದೇ ರೀತಿಯೇ ನನ್ನದೇ ಆದಂತಹ ಕೆಲವು ಪ್ರಾಬ್ಲಮ್ಗಳಿದ್ದೇ ಇರುತ್ತೆ. ಆದರೆ ಆ ಪ್ರಾಬ್ಲಮ್ಸ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಜೀವನ ಮಾಡೋದಿಲ್ಲ. ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ಹೋಗ್ತಾ ಇರಲಿ ಅದ್ರ ಪಾಡಿಗೆ ಅಂತ ಹೇಳಿಬಿಟ್ಟು ಮುನ್ನುಗ್ತಾ ಇರೋದೇ ನನ್ನ ಕೆಲಸ.
ಸೊ ಹಾಗಾಗಿ ನಿಮಗೆಲ್ಲರಿಗೂ ಈ ಒಂದು ವರ್ಷ 2025ರಲ್ಲಿ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ಕಷ್ಟ ಇರಲಿ, ರಾಯರಿದ್ದಾರೆ ಅನ್ನುವಂಥ ಒಂದೇ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಜೀವನವನ್ನು ಸಾಧಿಸ್ಕೊಂಡು ಹೋಗ್ತಾ ಇರಿ. ಏನಾದರೂ ನಾನು ಮಾಡಬೇಕು ಅಂಥದ್ದನ್ನು ಆ ಮನಸ್ಥಿತಿನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಪ್ರತಿಯೊಂದು ಜೀವರಾಶಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಇನ್ನು ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಪೂಜೆ ಮಾಡುವಂಥ ಪುರೋಹಿತರಿಗೂ ಕೂಡ ಅವರದೇ ಆದಂತಹ ಕಷ್ಟ ಇರುತ್ತೆ. ದೇವರೇನೋ ಪ್ರತಿನಿತ್ಯವಾಗಿ ನನ್ನನ್ನು ಮುಟ್ಟಿ ಅಭಿಷೇಕವನ್ನು ಮಾಡಿ ಆರಾಧನೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸುಖನೇ ಕೊಟ್ಟಿರೋದಿಲ್ಲ. ಅವ್ರಿಗೂ ಕೂಡ ಅವ್ರದ್ದೇ ಆದಂತಹ ಕಷ್ಟ ಇದ್ದೇ ಇರುತ್ತೆ. ಯಾಕಂದರೆ ಕಷ್ಟ ಅನ್ನೋದು ನಮ್ಮ ಕರ್ಮದ ಫಲದ ಮೇಲೆ ನಿರ್ಧಾರವಾಗಿರುತ್ತೆ. ನಾವು ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ ಅನ್ನೋದ್ರ ಮೇಲಲ್ಲ. ಆದರೆ ಆ ಕಷ್ಟನ ಕಡಿಮೆ ಮಾಡ್ಕೊಳ್ಳೋದು ಯಾವಾಗಂತ ಹೇಳಿದ್ರೆ ದಾನ ಧರ್ಮದಿಂದ, ಪೂಜೆ ಪುನಸ್ಕಾರಗಳಿಂದ, ವ್ರತಗಳಿಂದ, ಏಕಾದಶಿಗಳಿಂದ ಇದೆಲ್ಲನೂ ಕೂಡ ಮಾಡೋದ್ರಿಂದ ನೀವು ನಿಮ್ಮ ಕಷ್ಟನ ಪರಿಹಾರವನ್ನು ಮಾಡ್ಕೋಬೋದು. ಅಂದರೆ ಯಾವೊಬ್ಬ ಮನುಷ್ಯನು ಕಷ್ಟ ಇಲ್ಲದೆ ಜೀವನದಲ್ಲಿ ಬದುಕೋದು ಸಾಧ್ಯನೇ ಇಲ್ಲ. ಸೊ ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈ 2026ರಲ್ಲಿ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ, ಫೋಕಸನ್ನು ಮಾಡಿ, ನಿಮ್ಮ ಸಮಯನ ಅದಕ್ಕೆ ಮೀಸಲಾಗಿಡಿ. ಅದನ್ನು ಬಿಟ್ಟು ಆಗೋಗಿರೋದ್ರ ಬಗ್ಗೆ ಅಥವಾ ಇರೋ ಕಷ್ಟಗಳ ಬಗ್ಗೆ ಚಿಂತೆ ಮಾಡಿಕೊಂಡು ನಿಮ್ಮ ಉತ್ತಮವಾದ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಈ ವರ್ಷದ ಕೊನೆಯ ದಿನ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.